ಗ್ರೇಟ್ ರಾಬರಿ ಕೇಸನ್ನ ಭೇದಿಸಿದ್ದಾರೆ ಬೆಂಗಳೂರು ಪೊಲೀಸರು. ದರೋಡೆಯಾದಂತಹ 7.11 ಕೋಟಿಯಲ್ಲಿ 5.3 ಕೋಟಿಯನ್ನ ಜಪ್ತಿ ಮಾಡಲಾಗಿದೆ. ಇದೀಗ ಬರೋಬ್ಬರಿ 7.11 ಕೋಟಿಯಲ್ಲಿ 5 ಕೋಟಿ ಜಪ್ತಿ ಮಾಡಲಾಗಿದೆ. ಗ್ರೇಟ್ ರಾಬರಿ ಕೇಸನ್ನ ಭೇದಿಸಿದ್ದಾರೆ ಬೆಂಗಳೂರು ಪೊಲೀಸರು. 5 ಕೋಟಿ ಇದೀಗ ಜಪ್ತಿಯಾಗಿರುವಂಥದ್ದು. ಈ ಒಂದು ಕೇಸ್ನಲ್ಲಿ ಯಶಸ್ವಿ ಕಾರ್ಯಾಚರಣೆಯಾಗಿದೆ. 48 ಗಂಟೆಗಳಲ್ಲೇ ದರೋಡೆ ಹಣ ಪತ್ತೆ ಹಚ್ಚಿದೆ ಖಾಕಿ ಪಡೆ. ದರೋಡೆಯಾದ 7 ಕೋಟಿ ಹಣದಲ್ಲಿ 5.3 ಕೋಟಿ ಜಪ್ತಿಯಾಗಿರುವಂಥದ್ದು. ತಮಿಳುನಾಡಿನಲ್ಲಿ 5.3 ಕೋಟಿ ಜಪ್ತಿ ಮಾಡಿದ್ದಾರೆ ಬೆಂಗಳೂರು ಪೊಲೀಸರು. ಕಾರ್ಯಾಚರಣೆಯನ್ನ ನಡೆಸಿ ಯಶಸ್ವಿ ಕಾರ್ಯಾಚರಣೆ ಆಗಿರುವಂಥದ್ದು. ಸಾಕಷ್ಟು ಗೊಂದಲಗಳಿತ್ತು. ಚಾಲಕನ ಮೇಲೆ ಅನುಮಾನ ಇತ್ತು, ಸಿಬ್ಬಂದಿಯ ಮೇಲೆ ಅನುಮಾನ ಇತ್ತು. ಪ್ರಕರಣವನ್ನ ಯಾವ ರೀತಿ ಭೇದಿಸಬೇಕು ಅನ್ನೋದೇ ಕನ್ಫ್ಯೂಷನ್ ಇತ್ತು. ಪ್ರತ್ಯಕ್ಷದರ್ಶಿಗಳ ವಿಚಾರಣೆ ನಡೆಸಲಾಯಿತು. ಕಂಪ್ಲೀಟ್ ಆಗಿ ಆ ಇನೋವಾ ಕಾರ್ ಎಲ್ಲೆಲ್ಲಿ ಓಡಾಡಿತ್ತು, ಎಲ್ಲಾ ಸಿಸಿಟಿವಿ ಕ್ಯಾಮೆರಾಗಳನ್ನು ಕೂಡ ಪರಿಶೀಲನೆ ಮಾಡಲಾಯಿತು. ಬರೋಬ್ಬರಿ 1500 ಸಿಸಿಟಿವಿ ಕ್ಯಾಮೆರಾಗಳನ್ನ ಪರಿಶೀಲನೆ ಮಾಡಿ ಅಲ್ಲಿ ಸಿಕ್ಕಂತಹ ದೃಶ್ಯಾವಳಿಗಳ ಆಧಾರದ ಮೇಲೆ ಬೆನ್ನತ್ತಿದ ಖಾಕಿ ಪಡೆ ಇದೀಗ ಫೈನಲಿ 5.3 ಕೋಟಿ ವಶಕ್ಕೆ ಪಡೆದುಕೊಂಡಿದೆ. ಯಶಸ್ವಿ ಕಾರ್ಯಾಚರಣೆಯನ್ನ ನಡೆಸಿರುವಂಥದ್ದು. ಸೊ ನೋಡಿ, ಖದೀಮರು ಎಲ್ಲಿದ್ರು ಕೂಡ ಬಿಟ್ಟಿಲ್ಲ. ಕೇವಲ 48 ಗಂಟೆಯಲ್ಲೇ ಅರೆಸ್ಟ್ ಮಾಡಲಾಗಿದೆ. ಮಿಕ್ಕಿದಂತಹ ಹಡಕ್ಕಾಗಿ ಶೋಧ ಕಾರ್ಯ ಕೂಡ ಚುರುಕುಗೊಳ್ತಾ ಇದೆ. ತನಿಖೆ ಮುಂದುವರಿತಾ ಇದೆ. ಸೊ ನೋಡ್ತಾ ಇರಬಹುದು ದೃಶ್ಯಾವಳಿಗಳಲ್ಲಿ ಇದೇ ಇನೋವಾ ಕಾರ್ ಯುಪಿ ನಂಬರ್ ಪ್ಲೇಟ್ ಅನ್ನ ಚೇಂಜ್ ಮಾಡಿ ಬಾರ್ಡರ್ ಅಲ್ಲಿ ನಿಲ್ಲಿಸಿ ಹೋಗಿರ್ತಾರೆ, ಆಂಧ್ರದ ಬಾರ್ಡರ್ ಅಲ್ಲಿ. ಸೊ ಇದೀಗ ಫೈನಲಿ 5.3 ಕೋಟಿ ಪತ್ತೆಯಾಗಿರುವಂಥದ್ದು. ಹಣ ಖಾಕಿ ವಶದಲ್ಲಿದೆ. ಖದೀಮರನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ. ಇನ್ನು ಮಿಕ್ಕಿದಂತಹ ಹಣಕ್ಕಾಗಿ ಶೋಧ ಕಾರ್ಯ ನಡೀತಾ ಇರುವಂಥದ್ದು. ಯಶಸ್ವಿ ಕಾರ್ಯಾಚರಣೆ ನಡೆದಿದೆ ಬೆಂಗಳೂರು ಪೊಲೀಸರಿಂದ. 48 ಗಂಟೆಯಲ್ಲೇ ಭೇದಿಸಿದ್ದಾರೆ ಪ್ರಕರಣವನ್ನ. ನೋಡ್ತಾ ಇರ್ಬೋದು ಆ ಇನೋವಾ ಕಾರ್ ಅಂದ್ರೆ ಫಸ್ಟ್ ಬಳಸಿದಂತಹ ಕಾರು. ಆ ಕಾರನ್ನ ಅಲ್ಲೇ ಬಿಟ್ಟು ಪರಾರಿ ಆಗಿರ್ತಾರೆ. ನೆಕ್ಸ್ಟ್ ಬೇರೆ ಕಾರಲ್ಲಿ ಮೂವ್ ಆಗೋದಕ್ಕೆ ಮುಂದಾಗಿರುವಂಥದ್ದು. ಕಂಪ್ಲೀಟ್ ಆಗಿ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸರಿಯಾಗಿರುತ್ತೆ. ಸೊ ಪೊಲೀಸರ ದಿಕ್ಕು ತಪ್ಪಿಸುವಂತಹ ಕೆಲಸವನ್ನೂ ಮಾಡ್ತಾರೆ. ಡ್ಯೂಪ್ಲಿಕೇಟ್ ನಂಬರ್ ಪ್ಲೇಟ್ ಅನ್ನ ಅಳವಡಿಕೆ ಮಾಡಿ. ಸೊ ಅಲ್ಲಿ ಇದ್ದಂತಹ ಪ್ರತ್ಯಕ್ಷದರ್ಶಿಗಳಾಗಿರ್ಬೋದು, ಹಾಗೆ ಈ ಕಾರು ಚಾಲಕ, ಈ CMS ವಾಹನದ ಕಾರು ಚಾಲಕ ಏನಿರ್ತಾನೆ ಆತನ ಹೇಳಿಕೆಗಳು, ಜೊತೆಗೆ ಮೇನ್ಲಿ ಅಂತ ಅಂದ್ರೆ ಸಿಸಿಟಿವಿ ಕ್ಯಾಮೆರಾಗಳ ಪರಿಶೀಲನೆ. ಸೊ ಎಲ್ಲಾ ಆಯಾಮದಲ್ಲೂ ತನಿಖೆಯನ್ನ ಮಾಡಿ ಕೊನೆಗೂ ಕೂಡ 5.3 ಕೋಟಿ ಹಣವನ್ನ ಜಪ್ತಿ ಮಾಡಿರುವಂಥದ್ದು. ಇನ್ನು ಚೆನ್ನೈಯಲ್ಲಿ ಓರ್ವನನ್ನ ಬಂಧಿಸಿದ್ದಾರೆ ಕೂಡ ಪೊಲೀಸರು. ಕಿತ್ತೂರಿನಿಂದ ತಮಿಳುನಾಡಿಗೆ ಹೋಗ್ತಾ ಇರ್ತಾರೆ. ರಾವಲ್ಸ್ CMS ಮಾಜಿ ನೌಕರರೊಂದಿಗೆ ಆರೋಪಿಯ ನಂಟಿರುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ. ಸದ್ಯಕ್ಕೆ ಲಭ್ಯ ಆಗ್ತಾ ಇರುವಂತಹ ಇನ್ಫಾರ್ಮೇಶನ್ ಪ್ರಕಾರ ಟವರ್ ಡಂಪ್ನಿಂದಾಗಿ ಖಾಕಿ ಬಲೆಗೆ ಬಿದ್ದಿದ್ದಾರೆ ಆರೋಪಿ ಅಂತ ಹೇಳಲಾಗ್ತಾ ಇದೆ. ಸೊ ಮತ್ತೆ ಇವರುಗಳು ಯಾರ ಜೊತೆಗೆಲ್ಲ ಲಿಂಕ್ ಅನ್ನ ಇಟ್ಕೊಂಡಿದ್ರು, ತಮಿಳುನಾಡಿನ ಚೆನ್ನೈನಲ್ಲಿ ಸಿಕ್ಕಿರುವಂಥದ್ದು. ತನಿಖೆ ಸಿಸಿಬಿ ಹಾಗೂ ದಕ್ಷಿಣ ಉಪವಿಭಾಗದ ನೇತೃತ್ವದಲ್ಲಿ 4 ತಂಡಗಳನ್ನ ರಚನೆ ಮಾಡಿ ನಡೆಸಲಾಗಿತ್ತು. ಚಿತ್ತೂರಿನಿಂದ ತಮಿಳುನಾಡಿಗೆ ಹೊರಟಿರ್ತಾರೆ. CMS ಮಾಜಿ ನೌಕರರೊಂದಿಗೆ ಆರೋಪಿಯ ನಂಟಿರುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ. ಆರೋಪಿ ಬೆಂಗಳೂರಿಗೆ ಕರೆತಂದಿದ್ದಾರೆ. ಟವರ್ ಡಂಪ್ನಿಂದಾಗಿ ಖಾಕಿ ಬಲೆಗೆ ಸಿಕ್ಕಿಬಿದ್ದಿದ್ದಾರೆ ಆರೋಪಿ. ದರೋಡೆ ಹಣ ಪತ್ತೆ ಹಚ್ಚಿದೆ ಖಾಕಿ ಪಡೆ. ಕೊನೆಗೂ ಕೂಡ ಪ್ರಕರಣದ ತನಿಖೆಗೆ ಸಿಸಿಬಿ ಹಾಗೆ ದಕ್ಷಿಣ ಉಪವಿಭಾಗದ ನೇತೃತ್ವದಲ್ಲಿ 4 ತಂಡಗಳನ್ನು ಕೂಡ ರಚನೆ ಮಾಡಿರ್ತಾರೆ. ಆಂಧ್ರ ಪ್ರದೇಶ ಹಾಗೂ ತೆಲಂಗಾಣದಲ್ಲಿ ಪ್ರಕರಣ ತನಿಖೆ ಕೂಡ ತೀವ್ರಗೊಂಡಿರುತ್ತೆ. ಈಗ ಫೈನಲಿ ಈ ಖದೀಮರು ಪೊಲೀಸರ ಅತಿಥಿಯಾಗಿದ್ದಾರೆ. ಜೊತೆಗೆ ಹಣದ ಜೊತೆಗೆ 5.3 ಕೋಟಿ ಹಣ ಕೂಡ ಪತ್ತೆಯಾಗಿರುವಂಥದ್ದು. CMS ಏಜೆನ್ಸಿ ವಾಹನದಲ್ಲಿರುವಂತಹ ಸಿಬ್ಬಂದಿಯನ್ನು ಕೂಡ ವಿಚಾರಣೆಗೆ ಒಳಪಡಿಸಲಾಗುತ್ತೆ. ದರೋಡೆಕೋರರು ಹಿಂದಿ ಹಾಗೆ ತೆಲುಗು ಭಾಷೆಯಲ್ಲಿ ಮಾತನಾಡ್ತಾ ಇರ್ತಾರೆ ಅಂತ ಕೂಡ ಹೇಳಿಕೆ ಕೊಡಲಾಗಿರುತ್ತೆ. ಒಂದು ರೀತಿಯಾಗಿ ಪೊಲೀಸರ ದಿಕ್ಕು ತಪ್ಪಿಸುವಂತಹ ಕೆಲಸ ಕೂಡ ಆಗಿರುತ್ತೆ. ಅವರ ಹೇಳಿಕೆಯನ್ನ ಆಧರಿಸಿ ಆಂಧ್ರ ಪ್ರದೇಶದಲ್ಲಿ ಗುರುವಾರ ಕಾರ್ಯಾಚರಣೆ ಕೂಡ ನಡೆಸಲಾಗಿರುತ್ತೆ. ವಶಕ್ಕೆ ಪಡೆದಂತಹವರ ಪೈಕಿ 2 ಕೂಡ ಬೆಂಗಳೂರಿನ ಕಲ್ಯಾಣ ನಗರದವರು ಅನ್ನುವಂಥದ್ದು ಕೂಡ ಗೊತ್ತಾಗಿರುತ್ತೆ. ಜೊತೆಗೆ ಇವರ ಹಿಂದೆ ದೊಡ್ಡ ತಂಡ ಇದೆ ಅನ್ನುವಂತಹ ಶಂಕೆ ಕೂಡ ಇರುತ್ತೆ. ಈಗ ಈ CMS ಕಂಪನಿಯ ಮಾಜಿ ಎಂಪ್ಲಾಯ್ ಜೊತೆಗೆ, ಮಾಜಿ ಸಿಬ್ಬಂದಿಯ ಜೊತೆಗೆ ಕಾಂಟ್ಯಾಕ್ಟ್ ಇರುತ್ತೆ. ಆತನೂ ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾನೆ ಅನ್ನುವಂತಹ ಸ್ಫೋಟಕ ಅಂಶ, ಸ್ಫೋಟಕ ಮಾಹಿತಿ ಗೊತ್ತಾಗ್ತಾ ಇರುವಂಥದ್ದು.
ಚಿತ್ತೂರು ಪೊಲೀಸರ ನೆರವನ್ನ ಪಡೆದು ಪ್ರಕರಣ ಸೂತ್ರಧಾರ ಸೇರಿ ಉಳಿದವರ ಪತ್ತೆಗೂ ಕೂಡ ಶೋಧ ಕಾರ್ಯವನ್ನ ನಡೆಸಲಾಗ್ತಾ ಇರುತ್ತೆ. ಹಲವು ಲಾಡ್ಜ್ಗಳನ್ನು ಕೂಡ ಪರಿಶೀಲನೆ ಮಾಡಲಾಗ್ತಾ ಇರುತ್ತೆ ಅನ್ನೋದು ಮೂಲಗಳು ಕೂಡ ಹೇಳಿದೆ. ಹಾಡಹಗಲೇ 7.11 ಕೋಟಿ ದೋಚಿದ್ದಾರೆ ರಾಬರ್ಸ್. ಇದೀಗ 5.3 ಕೋಟಿ ರೂಪಾಯಿ ವಶಕ್ಕೆ ಪಡೆದಿರುವಂತಹ ಪೊಲೀಸರು ಚೆನ್ನೈನಲ್ಲಿ ಮತ್ತೋರ್ವನನ್ನ ಬಂಧಿಸಿದ್ದಾರೆ. ಬಾಕಿ ಹಣ ಮತ್ತೊಂದು ಟೀಮ್ ಹೊತ್ತೊಯ್ದಿರುವ ಶಂಕೆ ಕೂಡ ಇದೆ. ಉಳಿದ ಆರೋಪಿಗಳಿಗಾಗಿ ಪೊಲೀಸರು ತಲಾಶನ ನಡೆಸ್ತಾ ಇದ್ದಾರೆ. ಸೊ ಇನ್ನೇನು ಇವ್ರುಗಳು ಸಿಕ್ಕಿದ್ದಾರೆ ಅಂತಂದ್ರೆ ಈಸಿಯಾಗಿ ಬಾಯಿ ಬಿಡಿಸಬಹುದು ಅಂತ ಅನ್ಸುತ್ತೆ. 5.3 ಕೋಟಿ ಪತ್ತೆ ಹಚ್ಚಿದೆ. ಇನ್ನೊಂದು ಟೀಮ್ ಮಿಕ್ಕದಂತಹ ಹಣವನ್ನ ಕದ್ದು ಎಸ್ಕೇಪ್ ಆಗಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಇರುವಂಥದ್ದು. ಸೊ ಇವರನ್ನ ವಿಚಾರಣೆ ನಡೆಸಿದಂತಹ ಸಂದರ್ಭದಲ್ಲಿ ಮಿಕ್ಕಿದ ಅಂಶಗಳೆಲ್ಲ ಕೂಡ ಸ್ಫೋಟಕ ಅಂಶಗಳು ಹೊರಬೀಳುವಂತಹ ಸಾಧ್ಯತೆಗಳು ಇದೆ ಅಂತ ಹೇಳಲಾಗ್ತಾ ಇದೆ. ಕೇವಲ 48 ಗಂಟೆಯಲ್ಲಿ ಬರೋಬ್ಬರಿ 5.3 ಕೋಟಿ ದೋಚಿದಂತಹ ಖದೀಮರು ಜೊತೆಗೆ ಹಣ ಎಲ್ಲವನ್ನೂ ಕೂಡ ಕಾರ್ಯಾಚರಣೆ ನಡೆಸಿ ಪತ್ತೆ ಹಚ್ಚಲಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಅರುಣ್ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅರುಣ್, ಫೈನಲಿ 5.3 ಕೋಟಿ ಜಪ್ತಿ ಮಾಡಲಾಗಿದೆ ಪೊಲೀಸರ ಕಡೆಯಿಂದ. ಸೊ ಹೇಗೆ ಈ ಕಳ್ಳರು ಸಿಕ್ಕಾಕೊಂಡ್ರು, ಹಾಗೆ ಮಿಕ್ಕಿದಂತಹ ಹಣ ಬೇರೊಂದು ಟೀಮ್ ಹೊತ್ತೊಯ್ದಿದೆ ಅನ್ನುವಂತಹ ಶಂಕೆ ಕೂಡ ವ್ಯಕ್ತ ಆಗ್ತಾ ಇದೆ. ಸೊ ಅವ್ರುಗಳೆಲ್ಲ ಯಾರು ಅನ್ನುವಂತಹ ಇನ್ಫಾರ್ಮೇಶನ್ ಏನಾದ್ರೂ ಇದೆಯಾ? ಜೊತೆಗೆ ಮತ್ತೊಂದು ಸ್ಫೋಟಕ ಮಾಹಿತಿ ಏನಪ್ಪಾ ಅಂತ ಹೇಳಿದ್ರೆ, ಈ ಸಿಎಂಎಸ್ ಕಂಪನಿಯ ಮಾಜಿ ಮಾಜಿ ಸಿಬ್ಬಂದಿಯ ಜೊತೆಗೆ ಕಾಂಟ್ಯಾಕ್ಟ್ ಇರುತ್ತೆ ಈ ಖದೀಮರಿಗೆ ಅನ್ನುವಂತಹ ಮಾಹಿತಿ ಕೂಡ ಹೊರಬಿದ್ದಿರುವಂತದ್ದು. ಆತ ಯಾರು, ಏನು, ಎತ್ತ ಅನ್ನುವಂತಹ ಇನ್ಫಾರ್ಮೇಶನ್ ಇದೆಯಾ? ಕಂಪ್ಲೀಟ್ ವರದಿಯನ್ನ ಕೊಡೋದಾದ್ರೆ ಅರುಣ್. ರೋಜಾ, ಏನಂದ್ರೆ ಕೇವಲ 48 ಗಂಟೆಯಲ್ಲೇ ಏನು ಈ 7 ಕೋಟಿ ಹಣ ಏನು ದೊರಡೆ ಆಗಿತ್ತು, ಇದನ್ನ ಪೊಲೀಸರು, ಬೆಂಗಳೂರಿನ ಪೊಲೀಸರು ಒಂದು ಬೇಯಿಸಿರುವಂತದ್ದು. ಇದರಲ್ಲಿ ಪ್ರಮುಖವಾಗಿ ಏನು 5.3 ಏನು ಅಷ್ಟು ಹಣವನ್ನ ರಿಕವರಿಯನ್ನ ಮಾಡಿರುವಂತದ್ದು. ಯಾಕಂದ್ರೆ ಮೊನ್ನೆ ಏನು ಆರೋಪಿಗಳು ಏನಂದ್ರೆ ಏನು ಆಂಧ್ರದ ಚಿತ್ತೂರು ಮತ್ತೆ ಇರ್ಬೋದು, ಮತ್ತೆ ತಿರುಪತಿ ಇರ್ಬೋದು, ಈ ಕಡೆ ಒಂದು ಎಸ್ಕೇಪ್ ಆಗ್ತಾ ಇದ್ರು. ಮತ್ತೆ ಅವರನ್ನ ಯಾರು ಆರೋಪಿಗಳು ಎಸ್ಕೇಪ್ ಆಗ್ತಾ ಇದ್ರು ಅವರನ್ನ ಪೊಲೀಸರು ಸಹ ಟ್ರ್ಯಾಕ್ ಅನ್ನ ಮಾಡ್ತಾ ಇದ್ರು. ಸೊ ಈ ಸಂದರ್ಭದಲ್ಲಿ ಏನು ಇವತ್ತು ಬೆಳಗಿನ ಜಾವ ಸುಮಾರು ಏನು ಒಂದು 5:30 ಸುಮಾರಿಗೆ ಏನು ಆರೋಪಿಗಳು ಏನು ಆಂಧ್ರ ಬಿಟ್ಟು ಚೆನ್ನೈ ಕಡೆ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಅವರು ಕೆಲವೊಂದಷ್ಟು ಜನ ಏನು ಆರೋಪಿಗಳು ಯಾರಿರ್ತಾರೆ, ಸೊ ಅವರು ಏನು ಸಿಎಂಎಸ್ ಸಿಬ್ಬಂದಿಗಳ ಜೊತೆ ಸಂಪರ್ಕದಲ್ಲಿ ಇರ್ತಾರೆ. ಸೊ ಆ ಒಂದು ಸಂದರ್ಭದಲ್ಲಿ ಇವರು ಟವರ್ ಡಂಪ್ ಲೊಕೇಶನ್ ಮೂಲಕ ಏನು ಆರೋಪಿಗಳನ್ನ ವಶಕ್ಕೆ ಪಡೆದುಕೊಂಡಿರುವಂತದ್ದು. ಮತ್ತೆ ಅವರನ್ನ ಏನು ಈಗ ಬೆಂಗಳೂರಿಗೆ ಸಹ ಕರ್ಕೊಂಡು ಬರ್ತಾ ಇರುವಂತದ್ದು. ಯಾಕಂದ್ರೆ 5,30,00,000 ಹಣವನ್ನ ಈಗ ಇಂಟ್ಯಾಕ್ಟ್ ಆಗಿ ಪೊಲೀಸರು ರಿಕವರಿಯನ್ನ ಮಾಡಿರುವಂತದ್ದು. ಜೊತೆಗೆ ಏನು ಇನ್ನೊಬ್ಬ ಆರೋಪಿ ಯಾರಿದ್ದಾನೆ, ಪ್ರಮುಖವಾಗಿ ಜೇವಿಯರ್ ಯಾರಿದ್ದಾನೆ, ಮತ್ತೆ ಅಣ್ಣಪ್ಪ ಯಾರು ಈಗ ಪೊಲೀಸ್ ಕಾನ್ಸ್ಟೇಬಲ್ ಯಾರಿದ್ದಾನೆ, ಸೊ ಇವರಿಬ್ರು ಸಹ ಈ ಒಂದು ಪ್ಲಾನ್ ಮಾಡಿದ್ದಾರೆ ಅನ್ನೋದು ಪೊಲೀಸ್ ಇಲಾಖೆಯಿಂದ ಗೊತ್ತಾಗ್ತಾ ಇರುವಂತಹ ಮಾಹಿತಿಗಳು. ಜೊತೆಗೆ ಈಗಾಗಲೇ ಅಣ್ಣಪ್ಪನನ್ನು ಸಹ ಪೊಲೀಸರು ವಿಚಾರಣೆಯನ್ನ ಮಾಡ್ತಾ ಇರುವಂತದ್ದು, ಮತ್ತೆ ಜೇವಿಯರ್ ನನ್ನು ಸಹ ವಿಚಾರಣೆ ಮಾಡ್ತಾ ಇರುವಂತದ್ದು. ಅವರ ಕೊಟ್ಟ ಮಾಹಿತಿ ಮೇರೆಗೆ ಯಾರೆಲ್ಲ ಈ ಕೃತ್ಯದಲ್ಲಿ ಭಾಗಿಯಾಗಿದ್ರು, ಮತ್ತೆ ಅವತ್ತು ಪ್ಲಾನ್ ಮಾಡಿದಂತವರು ಇವರಿಬ್ರು ಅಂತ ಗೊತ್ತಾಗಿರುವಂತದ್ದು. ಆದ್ರೆ ಅವತ್ತು ಪ್ಲಾನ್ ಎಕ್ಸಿಕ್ಯೂಷನ್ ಮಾಡಿದ ಮತ್ತೆ ಅಲ್ಲಿ ಸ್ಪಾಟ್ಗೆ ಬಂದು ಯಾರೆಲ್ಲ ಈ ದೊರಡೆಯಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದ್ರ ಬಗ್ಗೆ ಕೆಲವೊಂದಷ್ಟು ಜನ ಆರೋಪಿಗಳು ಯಾರಿದ್ದಾರೆ, ಸೊ ಯಾರೆಲ್ಲ ಭಾಗಿದ್ರು ಅವರ ಹೆಸರುಗಳು ಸಹ ಗೊತ್ತಾಗಿರುವಂತದ್ದು. ಮತ್ತೆ ಒಂದು ಟೀಮ್ ಇನ್ನಷ್ಟು ಹಣವನ್ನ ತೆಗೆದುಕೊಂಡು ಬೇರೆ ಕಡೆ ಎಸ್ಕೇಪ್ ಆಗಿರುವಂತದ್ದು. ಆ ಒಂದು ಟೀಮ್ಗೂ ಸಹ ಪೊಲೀಸರು ಅಂಟನ್ನ ಮಾಡ್ತಾ ಇರುವಂತದ್ದು. ರೋಜಾ, ಜೊತೆಗೆ ಏನಂದ್ರೆ ಈಗ ಏನು ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಏನು ಆರೋಪಿಗಳು ಯಾರಿದ್ದಾರೆ, ಸೊ ಅವರು ಸಹ ಏನು ಈಗ ಪೊಲೀಸರು ಅವರನ್ನ ಕರ್ಕೊಂಡು ಬರ್ತಾರೆ. ಮತ್ತೆ ಅದರಲ್ಲಿ ಪ್ರಮುಖವಾಗಿ ಮಾಜಿ ಉದ್ಯೋಗಿ ಒಬ್ರು ಇದ್ರು, ಮತ್ತೆ ಪೊಲೀಸ್ ಜೊತೆ ಸೇರ್ಕೊಂಡು ಇನ್ವಾಲ್ವ್ಮೆಂಟ್ ಆಗಿದ್ರು. ಅವರನ್ನ ಪೊಲೀಸರು ಈಗ ಎನ್ಕ್ವೈರಿಯನ್ನ ಮಾಡ್ತಾ ಇರೋದು. ಅದ್ರ ಜೊತೆಗೆ ಏನಂದ್ರೆ ಕಲ್ಯಾಣ ನಗರ ಇರ್ಬೋದು, ಮತ್ತೆ ಬಾನಸವಾಡಿ ಇರ್ಬೋದು, ಸೊ ಈ ಕಡೆ ಹುಡುಗರನ್ನ ಇಟ್ಕೊಂಡು ಈ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ, ಮತ್ತೆ ಕೃತ್ಯವನ್ನು ಮಾಡಿಸಿದ್ದಾರೆ ಅನ್ನೋದು ಗೊತ್ತಾಗಿರುವಂತದ್ದು. ಸೊ ಆರೋಪಿಗಳಿಗೆ ಈಗ ಎಲ್ಲರೂ ಸಹ ಏನು ಚೆಲ್ಲಾಪಿಲ್ಲಿಯಾಗಿ ಎಸ್ಕೇಪ್ ಆಗಿರುವಂತದ್ದು. ಅವರನ್ನ ಬಂಧನಕ್ಕೂ ಸಹ ಪೊಲೀಸರು ಹುಡುಕಾಟನ ಮಾಡ್ತಾ ಇದ್ದಾರೆ. ಜೊತೆಗೆ ಈಗ ಮುಖ್ಯವಾಗಿ ಇದರಲ್ಲಿ ಬ್ರೇಕ್ ಥ್ರೂ ಸಿಕ್ಕಿರೋದು ಅಂದ್ರೆ ಟವರ್ ಡಂಪ್ ಲೊಕೇಶನ್ ಹಾಕೊಂಡು, ಅಂದ್ರೆ ಏನು ಬೆಂಗಳೂರಿನಿಂದ ಆಂಧ್ರ ಇರ್ಬೋದು, ಚಿತ್ತೂರು ಇರ್ಬೋದು, ಮತ್ತೆ ತಮಿಳುನಾಡು ಈ ಕಡೆ ಎಲ್ಲಾ CCTVಗಳನ್ನ ಪೊಲೀಸರು ಪರಿಶೀಲನೆ ಮಾಡಿರ್ತಾರೆ. ಮತ್ತೆ ಅದರ ಜೊತೆಗೆ ಏನಂದ್ರೆ ಟವರ್ ಡಂಪ್ ಲೊಕೇಶನ್ಗಳು ಏನಿರುತ್ತೆ ಅದನ್ನೆಲ್ಲವನ್ನು ಸಹ ಇಂಟ್ಯಾಕ್ಟ್ ಮಾಡಿ ಚೆಕ್ ಮಾಡಿರುವಂತಹ ಸಂದರ್ಭದಲ್ಲಿ ಕೆಲವೊಂದಷ್ಟು ಸಸ್ಪೆಕ್ಟೆಡ್ ನಂಬರ್ಸ್ ಏನು ಎಲ್ಲನೂ ಸಹ ಒಟ್ಟಿಗೆ ಮತ್ತೆ ಕಾಂಟ್ಯಾಕ್ಟ್ ಅಲ್ಲಿ ಹೊಸ ನಂಬರ್ಗಳನ್ನು ತೆಗೆದುಕೊಂಡು ಮಾತನಾಡಿರುವಂತದ್ದು, ಹೊಸ ಸಿಮ್ ಗಳನ್ನ ಪರ್ಚೇಸ್ ಅನ್ನ ಮಾಡಿರುವಂತದ್ದು. ಸೊ ಈ ರೀತಿಯ ಮಾಹಿತಿಗಳನ್ನ ಬಂದಂತ ಸಂದರ್ಭದಲ್ಲಿ ಪೊಲೀಸರು ಒಂದು ಸರ್ವಿಸ್ ಪ್ರೊವೈಡರ್ಸ್ ಯಾರಿರ್ತಾರೆ, ಸೊ ಅವರ ಜೊತೆ ನಂಬರ್ಸ್ ಅನ್ನು ಶೇರ್ ಮಾಡ್ಕೊಂಡಿರ್ತಾರೆ. ಸೊ ಆಗ ಲೊಕೇಶನ್ಸ್ ಗಳು ಗೊತ್ತಾಗಿರುತ್ತೆ, ಅವ್ರ ಲೊಕೇಶನ್ಸ್ ಗಳು ಗೊತ್ತಾಗಿರುವಂತದ್ದು. ಮತ್ತೆ ಏನು ಚಿತ್ರೂರು ಏನೋ ಒಂದು ಗ್ರಾಮ ಇರುತ್ತೆ, ಇನೋವಾ ಕಾರ್ ಬಿಟ್ಟು ಎಸ್ಕೇಪ್ ಆಗಿರ್ತಾರೆ. ಸೊ ಆ ಒಂದು ಗ್ರಾಮದ ಕೆಲವೊಂದಷ್ಟು ಯುವಕರನ್ನು ಸಹ ಈ ಒಂದು ಕೃತ್ಯಕ್ಕೆ ಬಳಸ್ಕೊಂಡಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗಿರುವಂತದ್ದು. ಆ ಒಂದು ಅವರ ಊರಿಗೂ ಸಹ ಪೊಲೀಸರು ಹೋಗಿ ಪರಿಶೀಲನೆ ಮಾಡಿದ್ದಾರೆ. ಅವರಲ್ಲಿ ಪರಿಶೀಲನೆ ಮಾಡುವಂತ ಸಂದರ್ಭದಲ್ಲಿ ಪ್ರಮುಖವಾಗಿ ಇವರೇ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದು ಗೊತ್ತಾಗಿದೆ. ಸೊ ಅವ್ರಿಗಾಗಿ ಸಹ ಇದೀಗ ಪೊಲೀಸರು ಹುಡುಕಾಟವನ್ನು ಮಾಡ್ತಾ ಇದ್ದಾರೆ. ಆದ್ರೆ ಒಟ್ಟಾರೆಯಾಗಿ ಈ ಒಂದು ಪ್ರಕರಣದಲ್ಲಿ ಸದ್ಯಕ್ಕೆ ಏನು 5.3 ಕೋಟಿಯಷ್ಟು ಹಣವನ್ನು ರಿಕವರಿ ಆಗಿರುವಂತದ್ದು. ಇನ್ನು 3 ಜನ ಆರೋಪಿಗಳನ್ನ ಬಂಧಿಸಿ ಮತ್ತೆ 4 ವಿಚಾರಣೆ ಮಾಡ್ತಾ ಇರುವಂತದ್ದು. ರೋಜಾ, ಆಲ್ ರೈಟ್, ಥ್ಯಾಂಕ್ ಯು ಅರುಣ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.